ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾನು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಯಾವ ದೇವಸ್ಥಾನ, ಎಲ್ಲಿ ಅಂತ ಹೇಳೋಕ್ಕಿಂತ ಮುಂಚೆ ಲೆಟ್ಸ್ ಗೆಟ್ ರೆಡಿ ವಿತ್ ಮೀ. ಯಾವುದೇ ಮೇಕಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಾಯ್ಶ್ಚರೈಸರ್ ತುಂಬ ಇಂಪಾರ್ಟೆಂಟ್. ನಾನಿಲ್ಲಿ ಹೈಡ್ರೇಟಿಂಗ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ ಬಿಕಾಸ್ ನನ್ನ ಸ್ಕಿನ್ ತುಂಬ ಡ್ರೈ. ಅದಾದಮೇಲೆ ಸನ್ಸ್ಕ್ರೀನ್. ಈ ಬಿಸಿಲಲ್ಲಿ ಸನ್ಸ್ಕ್ರೀನ್ ಇಲ್ಲ ಅಂದರೆ ಹೇಗೆ, ಸನ್ಸ್ಕ್ರೀನ್ ಹಾಕೋತಿದ್ದೀನಿ. ಯೂಶ್ವಲಿ ಏನಾಗುತ್ತೆ, ಮೇಕಪ್ ಎಲ್ಲ ಮಾಡ್ಕೋತೀವಿ, ಬರೀ ಫೇಸೇ ಮಾಡ್ಕೋತೀವಿ, ಬಟ್ ಕತ್ತನ್ನ ನಾವು ಮರ್ತೋಗ್ಬಿಡ್ತೀವಿ. ಹಾಗೆ ಮಾಡಬಾರ್ದು. ಕತ್ತೂ ತುಂಬ ಇಂಪಾರ್ಟೆಂಟ್. ಕತ್ತಿಗೂ ನಾವು ಮಾಯ್ಶ್ಚರೈಸರ್, ಸ್ಕಿನ್ ಏನು ಹಾಕ್ತೀವಿ ಎಲ್ಲನೂ ಕತ್ತಿಗೂ ಅಪ್ಲೈ ಮಾಡಬೇಕು. ಅದಾದಮೇಲೆ ನನ್ನ ಲಿಪ್ಸ್ಗೆ ನಾನು ಹೈಡ್ರೇಟ್ ಆಗೋದಕ್ಕೆ ಲಿಪ್ ಬಾಮ್ ಹಾಕಿದ್ದೀನಿ. ಆ್ಯಂಡ್ ನನ್ನ ಫೇಸಿಗೆ ನಾನು ಪಾಂಡ್ಸಿನ BB ಕ್ರೀಮ್ ಅಪ್ಲೈ ಮಾಡ್ತಾ ಇದ್ದೀನಿ. ಇನ್ನು ಇವಾಗ ಈ ಸಮ್ಮರ್ ಇದೆ, ಹೆವಿ ಮೇಕಪ್ ಬೇಡ, ಫೌಂಡೇಶನ್ಸ್ ಎಲ್ಲ ಹಾಕೋಕ್ಕೆ ಇಷ್ಟ ಇಲ್ಲ ಅಂತ ಅಂದಾಗ BB ಕ್ರೀಮ್ ಈಸ್ ಅ ಬೆಸ್ಟ್ ಚಾಯ್ಸ್. ಆ್ಯಂಡ್ ಎಲ್ಲ ಮೇಕಪ್ನು ನಾವು ಪೌಡರಿಂದ ಸೆಟ್ ಮಾಡಬೇಕು. ಸೊ ಸ್ವೆಟ್ ಅವಾಯ್ಡ್ ಆಗುತ್ತೆ, ಮೇಕಪ್ ಇಂಟ್ಯಾಕ್ಟ್ ಇರುತ್ತೆ. ಆ್ಯಂಡ್ ನೆಕ್ಸ್ಟು ನಾನು ಐಬ್ರೋಸ್ ಫಿಲ್ ಮಾಡ್ತಾ ಇದ್ದೀನಿ. 2 ಶೇಡ್ಸ್ನ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಐಬ್ರೋಸ್ಗೆ. ಆ್ಯಂಡ್ ನೆಕ್ಸ್ಟ್ ಲಿಪ್ಸ್ಟಿಕ್. ಯಾವುದೇ ಮೇಕಪ್ ಇನ್ಕಂಪ್ಲೀಟ್ ಆಗೋದು ಲಿಪ್ಸ್ಟಿಕ್ ಇಲ್ಲ ಅಂದ್ರೇ. ಆ್ಯಂಡ್ ನನ್ನ ಟ್ರೆಡಿಷ್ನಲ್ ಲುಕ್ಗೆ ಬಿಂದಿ ಈಸ್ ಕಂಪಲ್ಸರಿ. ಕ್ಯೂಟ್ ಆಗಿದೆ ಅಲ್ವಾ ಬಿಂದಿ? ಮೇಕಪ್ ಆಯಿತು, ಇವಾಗ ಡ್ರೆಸ್ ಟೈಮ್. ನಾನಿದು ಬ್ಯೂಟಿಫುಲ್ ರೆಡ್ ಕಲರ್ದು ಒಂದು ಕುರ್ತಾ ಸೆಟ್ ಹಾಕೋತಾ ಇದ್ದೀನಿ. ಸೂಟು ಸ್ಲೀವ್ಲೆಸ್ ಇದೆ, ಸಿಂಪಲ್ ಆಗಿದೆ, ರೆಡ್ ಕಲರ್ ಆಗಿದೆ, ತುಂಬ ಸಾಫ್ಟ್ ಆಗಿದೆ. ಈ ಸಮ್ಮರ್ಗೆ ಪರ್ಫೆಕ್ಟ್ ಆಗಿರುತ್ತೆ. ಸೊ ಲೆಟ್ಸ್ ವೇರ್ ಇಟ್. ಇದಕ್ಕೆ ಕಾಂಟ್ರಾಸ್ಟ್ ಕಲರಲ್ಲಿ ದುಪ್ಪಟ್ಟ ಇದೆ, ಫುಲ್ ವರ್ಕ್ ಇದೆ, ಡಿಸೈನ್ ತುಂಬ ಬ್ಯೂಟಿಫುಲ್ ಆಗಿದೆ. ಐ ಲವ್ ದಿಸ್ ದುಪ್ಪಟ್ಟ. ಓಕೆ, ಜ್ಯುವೆಲರಿ ಟೈಮ್. ಈ ಸಿಂಪಲ್ ಆ್ಯಂಡ್ ಕ್ಯೂಟ್ ಬ್ಯೂಟಿಫುಲ್ ಇಯರಿಂಗ್ಸ್ ಹಾಕೋ. ದೀಸ್ ಬ್ಯಾಂಗಲ್ಸ್. ಹೇರ್ ಸ್ಟೈಲ್ಗೆ ಸಿಂಪಲ್ ಆಗಿ ಒಂದು ಕ್ಲಿಪ್ ಹಾಕ್ಕೊಂಡು ಲೂಸ್ ಹೇರ್ ಬಿಡ್ತಾ ಇದ್ದೀನಿ ಅಷ್ಟೇ. ಸಿಂಪಲ್ ಕ್ಯೂಟ್ ಆಗಿ ಹೋಗ್ತಾ ಇದ್ದೀವಿ. ಚೆನ್ನಾಗಿ ಕಾಣ್ತಾ ಇದ್ದೀನಾ? ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ರೆಡಿಯಾಗಿ ಸೀದಾ ನಮ್ಮ ಅಮ್ಮ ಮನೆಗೆ ಹೋದೆ. ಅಲ್ಲಿಂದ ಹೋಗಿದ್ದು ದೇವಸ್ಥಾನ ನಾವು, ಮತ್ತು ತಾಳೇಶ್ವರ ದೇವಸ್ಥಾನ ಅಂತ. ಈ ದೇವಸ್ಥಾನಕ್ಕೆ ನಾವು ಕೆಂಗೇರಿಯಿಂದ ಮೈಸೂರು ರೋಡ್ ಹತ್ತಿ ಅಲ್ಲಿಂದ ನಾವು ಮದ್ದೂರು ಕಡೆಗೆ ಹೋದ್ವಿ. ಮದ್ದೂರು ಹತ್ರ ಈ ದೇವಸ್ಥಾನ ಬರುತ್ತೆ. ದಾರಿ ಉದ್ದಕ್ಕೂ ಬ್ಯೂಟಿಫುಲ್ ನೇಚರ್, ಒಳ್ಳೆ ಮೆಲೋಡಿ 90 ಸಾಂಗ್ಸ್ ಕೇಳ್ಕೊಂಡು ಹೋಗ್ತಾ ಇದ್ರೆ ಆಹಾ, ಫುಲ್ ಎಂಜಾಯ್ಮೆಂಟ್, ಖುಷಿ ಎಲ್ಲನೂ ಆಗ್ತಾ ಇತ್ತು. ಈ ನೇಚರ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು. ಆ ಗಿಡ ಮರಗಳ ಮಧ್ಯೆ ಹೋಗಿ, ಆಮೇಲೆ ನಂತರ ನಾವು ಅಲ್ಲಿ ಹಳ್ಳಿ ಮನೆಗಳ ಮಧ್ಯೆ ಹೋಗಿ, ಇದೇ ಸಿಟಿಯಲ್ಲಿ ಅದೇ ಗಾಳಿ, ಪೊಲ್ಯೂಷನ್, ಸೌಂಡ್ ಎಲ್ಲದನ್ನು ಕೇಳಿ ಅದ್ರ ಮಧ್ಯ ತುಂಬ ತಂಪಾಗಿ ತುಂಬ ಖುಷಿ ಆಯಿತು. ಡಿಫ್ರೆಂಟ್ ಫೀಲಿಂಗ್ ಅದೊಂದು. ಆ ನೇಚರ್ನ ಎಂಜಾಯ್ ಮಾಡ್ಕೊಂಡು ನಾವು ದೇವಸ್ಥಾನದ ಹತ್ರ ತಲುಪೇ ಬಿಟ್ವಿ. ತುಂಬ ಬೇಗನೆ ರೀಚ್ ಆದ್ವಿ ನಾವು ಆ ದೇವಸ್ಥಾನದ ಹತ್ರ. ಈ ದೇವಸ್ಥಾನದ ಹತ್ರ ಏನು ವಿಶೇಷ ಅಂತ ಅಂದರೆ, ಅಲ್ಲೇ ಅಡುಗೆ ಮಾಡಿ ಊಟ ತಿಂದು ಹೋಗೋದು. ಆ ದೇವಸ್ಥಾನದ ಮಹಿಮೆ ಏನೋ, ಮಾಡಿರೋ ಪ್ರತಿಯೊಂದು ಅಡುಗೆನೂ ತುಂಬ ರುಚಿಯಾಗಿತ್ತು. ನಾವು ಅಲ್ಲಿ ಅಡುಗೆ ಮಾಡಿದ್ವಿ, ತಿಂದ್ವಿ, ಮತ್ತು ದೇವರ ದರ್ಶನ ಮಾಡಿದ್ವಿ. ಇಡೀ ಲೊಕೇಶನ್ ಹೇಗಿದೆ ಅಂತ ಇವಾಗ ತೋರಿಸ್ತೀನಿ, ವಿಡಿಯೋ ಫುಲ್ ನೋಡಿ. ದೇವಸ್ಥಾನ ತುಂಬ ಚಿಕ್ಕದಾಗಿದ್ರೂ ಅಲ್ಲಿಗೆ ಹೋಗೋ ಜನ ಕಮ್ಮಿ ಅಂತೂ ಏನಲ್ಲ. ಇಲ್ಲಿ ಎಷ್ಟು ಜನ ಇದ್ದರೂ ಸುತ್ತಲೂ ಗಾಡಿ ಮಾಡಿಕೊಂಡು ಜನ ಸೇರಿದ್ದಾರೆ. ಇಲ್ಲಿ ನಮಗೆ ತುಂಬ ಜಾಗ ಇದೆ, ಗಿಡ ಮರಗಳಿದ್ದಾವೆ. ಆ್ಯಂಡ್ ಅಲ್ಲಿ ಚೌಟ್ರಿನೂ ಇದೆ, ನೀರಿನ ವ್ಯವಸ್ಥೆ ಇದೆ, ಎಲ್ಲನೂ ಇದೆ. ಅಲ್ಲಿ ವರ್ಲ್ಕಲಲ್ಲಿ ಒಬ್ಬಟ್ಟಿಗೆ ರೆಡಿ ಮಾಡ್ತಾ ಇದ್ದಿದ್ದಂತೂ ನೋಡಿ ನಾನು ತುಂಬ ಶಾಕ್ ಆದೆ. ಈ ಒಂದು ಸ್ವಿಚ್ ಆನ್ ಮಾಡಿದ್ರೆ ಮಿಕ್ಸಿ ಓಡಿ 5 ನಿಮಿಷದಲ್ಲಿ ಆಗೋವಂಥದ್ದು ಅಂಥ ವರ್ಲ್ಕಲಲ್ಲಿ ಆ ಬಿಸಿಲಲ್ಲಿ ಮಾಡ್ತಿದ್ದಾರೆ ಅಂತಂದರೆ ತುಂಬ ಗ್ರೇಟ್. ಅವ್ರು ಬೇಳೆಗೆ ಹೋಗ್ತಿದ್ದದ್ದು ನೋಡಿ ನನಗೆ ಶಾಕು ಆಯಿತು, ಗ್ರೇಟ್ ಅಂತ ಅನಿಸಿದ್ದು ಆಯಿತು. ಆಮೇಲೆ ಇಲ್ಲಿ ನೋಡಿದ್ರೆ ಒಂದು ಬಾವಿ ಇದೆ, ಬಾವಿಯಲ್ಲಿ ನೀರು ಬಿಡ್ತಾ ಇದ್ರು. ಅದನ್ನು ನೀರು ಮುಟ್ಟಿದ್ರೆ
ಎಷ್ಟು ತಣ್ಣಗಿತ್ತು ಗೊತ್ತಾ? ಆ ಬಿಸಿಲಲ್ಲಿ ತುಂಬ ತಣ್ಣಗಿತ್ತು. ಇವಾಗ ನಾವು ನಮ್ಮ ಮನೆಯಲ್ಲಿ ಟ್ಯಾಪ್ ನೀರು ಬಿಟ್ರೇನೆ ನೀರೂ ಫುಲ್ ಬಿಸಿ ಬಿಸಿ ಬರ್ತಾ ಇರುತ್ತೆ. ಬಟ್ ಅಲ್ಲಿ ತುಂಬ ತಣ್ಣಗಿತ್ತು ಆ್ಯಂಡ್ ಅಲ್ಲಿ ಕೂತು ತಿನ್ನೋದಕ್ಕೆ ಜಾಗನೂ ಇತ್ತು. ಯಾಕೆಂದರೆ ಅಲ್ಲಿ ಚೌಟ್ರಿನೂ ಇದೆ. ಅದಕ್ಕೇನೆ ನೀರಿನ ವ್ಯವಸ್ಥೆ ಇದೆ, ಎಲ್ಲದರ ವ್ಯವಸ್ಥೆನೂ ಅಲ್ಲಿದೆ. ಇಲ್ಲಿ ನಾವು ಒಂದು ಚಿಕ್ಕ ಸ್ಟವ್ ತಗೊಂಡೋಗಿ ಅಲ್ಲಿ ನಾವು ಪೊಂಗಲ್ ಮಾಡ್ತಾ ಇದ್ದೀವಿ. ನಾವು ಸ್ವೀಟ್ ಪೊಂಗಲ್ನ ಎಷ್ಟು ಸಲ ತಿಂದಿಲ್ಲ ಹೇಳಿ? ನೀವು ತಿಂದಿರ್ತೀರ, ನಾವು ತಿಂದಿದ್ದೀವಿ. ಬಟ್ ಆದರೆ ಅಲ್ಲಿ ಆ ಜಾಗದಲ್ಲಿ ಮಾಡಿದಂಥ ಪೊಂಗಲಿನ ಟೇಸ್ಟ್ ಡಿಫ್ರೆಂಟ್ ಆಗಿತ್ತು, ಬೇರೆ ಲೆವೆಲಲ್ಲೇ ಇತ್ತು. ಅದು ಮಾತ್ರನೂ ಆ ಟೇಸ್ಟ್ ಮತ್ತೆ ಮಾಡಿದ್ರೆ ಆ ಟೇಸ್ಟ್ ಬರೋಕ್ಕೆ ಸಾಧ್ಯನೇ ಇಲ್ಲ, ಅಂಥ ಟೇಸ್ಟ್ ಇತ್ತು ಅಲ್ಲಿ. ಅಲ್ಲಿ ಪೊಂಗಲ್ ರೆಡಿ ಮಾಡ್ತಿದ್ರು ಆ್ಯಂಡ್ ಇಲ್ಲಿ ಕಡೆ ಕಲ್ಯಾಣಿ ಇತ್ತು. ಅಲ್ಲಿ ನಾನು ಆಗಲೇ ತೋರಿಸಿದ್ದು ಬಾವಿ ಅದು, ಬಟ್ ಇದು ಕಲ್ಯಾಣಿ. ತುಂಬ ದೊಡ್ಡದಾಗಿತ್ತು ಕಲ್ಯಾಣಿ ಆ್ಯಂಡ್ ಈ ಕಲ್ಯಾಣಿದಲ್ಲಿ ಸ್ನಾನನೂ ಸಹ ಮಾಡ್ತಾರೆ, ತುಂಬ ಪವಿತ್ರವಾದದ್ದು. ಈ ದೇವಸ್ಥಾನ ವಿಶೇಷತೆ ಏನಂತಂದರೆ ಸುಬ್ರಹ್ಮಣ್ಯ ಸ್ವಾಮಿ ಲಿಂಗದ ಸ್ವರೂಪದಲ್ಲಿ ಇರೋದು. ಯಾವುದೇ ಸ್ಕಿನ್ ಪ್ರಾಬ್ಲಮ್ಸ್ ಆಗಿರಲಿ ಅದಕ್ಕೆಲ್ಲನೂ ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಈ ದೇವಸ್ಥಾನದಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ಬಂದದ ನೆಕ್ಸ್ಟ್ ಡೇನೇ ನನ್ನ ಲೈಫಲ್ಲಿ ಒಂದು ಎಕ್ಸೈಟಿಂಗ್ ನ್ಯೂಸ್ ಬಂತು. ಸಮಥಿಂಗ್ ತುಂಬ ದಿವಸದಿಂದ ಅನ್ಕೊತಾ ಇದ್ದಿದ್ದು ನೆರವಾಯಿತು. ಅದೇನು ಅಂತ ಆದಷ್ಟು ಬೇಗ ನಿಮಗೆ ತೋರಿಸ್ಕೊಡ್ತೀನಿ. ಅದು ಏನು ಎಕ್ಸೈಟಿಂಗ್ ನ್ಯೂಸ್ ನನ್ನ ಲೈಫಲ್ಲಿ ಆಯಿತು ಅಂತ ತಿಳ್ಕೊಳ್ಳೋದಕ್ಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಿರ್ಬೋದು ಅಂತ ನಿಮ್ಮ ಗೆಸ್ಟ್ನ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಅದು ನಿಜನಾ ಅಲ್ವಾ ಅಂತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನಾವು ಅಡುಗೆ ಮಾಡಿ ದೇವರ ದರ್ಶನ ಮಾಡಿ ಕಲ್ಯಾಣಿಗೆ ಹೋಗಿ ತಲೆ ಮೇಲೆ ನೀರು ಚುಂಬಿಸ್ಕೊಂಡು ಊಟ ಮಾಡಿದ್ವಿ. ನಾವು ಇಲ್ಲಿ ಸ್ವೀಟ್ ಪೊಂಗಲ್ ಮತ್ತು ಪುಳಿಯೋಗರೆ ಮಾಡಿದ್ದು, ಆದರೆ ನಮ್ಮ ಪಕ್ಕದಲ್ಲಿ ಒಬ್ಬರು ಅಡುಗೆ ಮಾಡ್ತಿದ್ರು. ಅವ್ರ ಜೊತೆ ಫ್ರೆಂಡ್ಸ್ ಆಗಿ ಊಟನೆಲ್ಲ ಶೇರ್ ಆಯಿತು. ಅವ್ರು ಮಾಡ್ತಿದ್ದ ಪಲಾವ್ ಮತ್ತು ವಡೆ ನಮಗೆ ಕೊಟ್ಟರು. ನಾವು ಮಾಡಿದಂಥ ಪೊಂಗಲ್ ಮತ್ತು ಪುಳಿಯೋಗರೆನೋ ನಾವು ಅವ್ರ ಜೊತೆ ಕೊಟ್ವಿ. ಕಂಬೈನ್ ಆಗಿ ತುಂಬ ಟೇಸ್ಟಿ ಫುಡ್, ಹೊಟ್ಟೆ ತುಂಬ ತಿಂದ್ವಿ. ಅಂತ ತೃಪ್ತಿ ಆಯಿತು. ಅದಾದಮೇಲೆ ನಾವೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ಸ್ವಲ್ಪ ಕೋಲ್ಡಾಗಿ ಏನಾದರೂ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಕಬ್ಬಿನ ಹಾಲು ಕುಡಿತಾ ಇದ್ದೀವಿ. ತುಂಬ ಟೇಸ್ಟಿಯಾಗಿತ್ತು, ತುಂಬ ಕೂಲಾಗಿತ್ತು. ನಮಗೆ ಇಲ್ಲಿ ದರ್ಶನ ಎಲ್ಲ ಬೇಗನೆ ಆಯಿತು, ಇನ್ನು ಟೈಮ್ ಇತ್ತು. ಸೊ ಹಾಗೆ ಹತ್ರದಲ್ಲೇ ಕಬ್ಬಾಳಮ್ಮ ದೇವಸ್ಥಾನ ಇದೆ ಅಂತ ಅಲ್ಲಿಗೆ ಹೊರಟ್ವಿ. ಗೂಗಲ್ ಮ್ಯಾಪ್ ಹಾಕಿ ಹೊರಟಿದ್ದೆ, ಇನ್ನು ಟೈಮ್ ಇದೆ ಅಂತ ಅಂದ್ಬಿಟ್ಟು. ಸೊ ಈ 2 ದೇವಸ್ಥಾನದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಟ್ರಾವೆಲ್ ಮಾಡಬೇಕಾದಾಗ ಚೆಕ್ ಮಾಡಿ. ಇಲ್ಲಿ ತುಂಬ ಜನ ಇದ್ದರು ಆ್ಯಂಡ್ ಸ್ಪೆಷಲ್ ಎಂಟ್ರೆನ್ಸ್ ಥರ ಏನು ಟಿಕೆಟ್ ಏನೂ ಇರಲಿಲ್ಲ. ನಾವು ಹೋದ್ವಿ, ಬಟ್ ಅಲ್ಲಿ ತುಂಬ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದಿದ್ರು. ಆ ರಶಲ್ಲಿ ಆ ಮಗುಗೆ ಸಫೋಕೇಟ್ ಎಲ್ಲ ಆಗ್ತಿತ್ತು. ಅದನ್ನು ನೋಡಿ ಸ್ಪೆಷಲ್ ಎಂಟ್ರೆನ್ಸ್ ಇರಬೇಕಿತ್ತು, ಆವಾಗಾದರೂ ಮಗು ಆರಾಮಾಗಿರೋದು ಅಂತ ಅನಿಸ್ತು. ಬಟ್ ದಟ್ಸ್ ಓಕೆ, ನಮಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ದೂರದಿಂದನೇ ದೇವರು ಎಲ್ಲ ಕಾಣಿಸ್ತಿತ್ತು. ಆ್ಯಂಡ್ ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ ಇಲ್ಲಿ ದೇವಿಗೆ ಮೀಸೆ ಇದೆ, ತುಂಬ ಪವರ್ಫುಲ್ ದೇವಿ ಇದು. ಆ್ಯಂಡ್ ಇಲ್ಲಿ ದೃಷ್ಟಿನೂ ತೆಗಿತಾರೆ. ಆ್ಯಂಡ್ ಆಮೇಲೆ ಇಲ್ಲಿ ಕಂಬದ ಮನೆಗಳು ತುಂಬ ಇದ್ವು. ಅದು ನೋಡಿ ತುಂಬ ಖುಷಿಯಾಗಿ ಹಾಗೆ ನಾವು ಫೋಟೋಸ್ ಎಲ್ಲನೂ ತಗೊಂಡ್ವಿ. ಹ್ಯಾಪಿ ಸ್ಮೈಲಿ ಫೋಟೋಸ್ ಇಲ್ಲಿ ತುಂಬ ಖುಷಿ ಆಗ್ತದೆ. ಈ ಥರ ಕಂಬದ ಮನೆಯಲ್ಲಿ ಫೋಟೋಸ್ ಬೇಕು ಅಂತ ರೆಸಾರ್ಟ್ಸ್ಗಳಿಗೆಲ್ಲ ಹೋಗಿ ಫೋಟೋಶೂಟ್ ಮಾಡಿಸೋ ಟೈಮಲ್ಲಿ ಈ ಥರ ಫೋಟೋಸ್ ತೊಗೊಂಡಿದ್ದು ತುಂಬಾ ಖುಷಿ ಆಯಿತು. ಆ್ಯಂಡ್ ನಾವು ಆನ್ ದ ವೇ ಬರ್ತಾ ಹೋಟ್ಲಲ್ಲಿ ಹೋಗಿ ಊಟ ತಂದ್ವಿ. ನಾವು ಅಲ್ಲಿ ಪನ್ನೀರ್ ತಂದೂರಿ, ರೋಟಿ ಹಾಗೆ ಮತ್ತು ಪನ್ನೀರ್ ಬಟರ್ ಮಸಾಲ ತೊಗೊಂಡಿದ್ವಿ. ಆ್ಯಂಡ್ ನಾವು ಸಾಗರ್ ಹೋಟ್ಲಲ್ಲಿ ಹೋಗಿ ತೆಕ್ ಮಿಲ್ಕ್ ಶೇಕ್ ಯಮ್ಮಿ ಇನ್ ಮೈ ಟಮ್ಮಿ ತೊಗೊಂಡು ಕುಡಿದ್ವಿ. ಸೊ ಇದೆಲ್ಲ ತಿಂದು ಕುಡಿದ್ಮೇಲೆ ಮನೆಗೆ ಹೋಗೋ ಅಷ್ಟರಲ್ಲಿ ಲೇಟ್ ಆಯಿತು. ಸೊ ದಿಸ್ ವಾಸ್ ಮೈ ಟುಡೇಸ್ ವ್ಲಾಗ್. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ, ಹಾಗೆ ನೀವು ಈ ಟೆಂಪಲ್ಸ್ಗೆ ಹೋಗಿ ವಿಸಿಟ್ ಮಾಡ್ತೀರಾ ಅಂತ. ನೀವೇನೋ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.